ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ನೀವು ಚೆನ್ನಾಗಿದ್ದೀರಿ ಅನ್ಕೋತೀನಿ. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಮಮತಾ ಪ್ರಾರ್ಥನಾಳ ಸನಿಹ ಸರಿದು ಇವಯ್ಯ ಹೇಳ್ತಿರೋದೇ ಸರಿ ಅನ್ನಿಸ್ತೈತೆ ಕಣ್ಪಾರಿ ನಂಗೂವೆ. ಅವ್ರ ಮನೆಯಾಗ ಇರೋದ್ರಿಂದವ ಯಾವ ತೊಂದರೆನೂ ಆಗಕ್ಕಿಲ್ಲ ನಿಂಗೆ. ನಾನು ಇರ್ತೀನಲ್ಲ ನಿನ್ನ ಜೊತೆಗೆ, ಹಾಗೆ ಮಾಡೋಣ ಪಾರಿ ಎಂದಳು. ದೀರ್ಘವಾಗಿ ಎಲ್ಲವನ್ನೂ ಆಲೋಚಿಸಿದ ಮಮತಾ, ಮಮ್ಮಿ ನನ್ನಿಂದ ನಿಂಗೂ ತೊಂದರೆ ಅಲ್ವೇನೆ? ನೀನು ನನ್ನ ಜೊತೆಗೆ ಬ್ಯಾರೆಯವ್ರ ಮನೆಯಾಗೆ ಇರೋ ಹಂಗಾಯ್ತು. ನನ್ನ ಕ್ಷಮಿಸ್ಬಿಡು ಮಮ್ಮಿ, ಕಣ್ತುಂಬಿಕೊಂಡು ಮಮತಾಳ ಕೈ ಹಿಡಿದು ಹೇಳಿದಳು ಪ್ರಾರ್ಥನಾ. ಏನಂತ ಮಾತಾಡಿಯ ಪಾರಿ? ನಾನು ನಿಂಗೆ ದೂರದವಳಾಗೋದ್ನೇನೆ. ನೀನು ಹಿಂಗೆಲ್ಲ ಮಾತಾಡಿದ್ರೆ ಸಹಿಸಕ್ಕಾಗಕ್ಕಿಲ್ಲ ನಂತಾವು. ನೀನು ಬ್ಯಾರೆ ನಾನು ಬ್ಯಾರೆನಾ ಹೇಳು? ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಪಾರಿ. ಹೇಳು, ಅದೇ ಸರಿ ಅನ್ಸಕ್ಕಿಲ್ವ ನಿಂಗೆ? ಇನ್ನೇನೈತೆ ಮಮ್ಮಿ, ಬ್ಯಾರೆ ದಾರಿನೇ ಇಲ್ಲ. ಅವ್ರು ಹೇಳಿದ್ನ ಕೇಳೋದ್ಬಿಟ್ಟು ಆಯಿತು, ಹಾಗೆ ಆಗಲಿ. ಎಕ್ಸಾಮ್ ಮುಗಿದ ಮ್ಯಾಕೆ ಅವ್ರು ಹೇಳ್ದಂಗೆ ಅಲ್ಲಿಗೆ ಹೋಗೋಣ ಎಂದಿದ್ದಳು ಅಳು ಧ್ವನಿಯಲ್ಲೇ ಪ್ರಾರ್ಥನಾ. ಖುಷಿಯಿಂದ ಅವಳ ಹೆಗಲು ಬಳಸಿದ ಮಮತಾ, ನೀ ಏನು ಚಿಂತೆ ಮಾಡಬೇಡ ಪಾರಿ, ಏನೂ ಆಗಕ್ಕಿಲ್ಲ. ಸರ್ ಇರ್ತಾರಲ್ಲ ನಮ್ಮ ಜೊತೆನಾಗೆ, ನಾನು ನಮ್ಮನೆಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ. ಸರಿ ಕಣ್ಪಾರಿ, ಇಲ್ಲೇ ಕೂತಿರು, ನಾನು ಸರ್ ತಾವು ಮಾತಾಡ್ಕಬತ್ತೀನಿ ಎಂದು ಸರಿದು ಹೋದಳು ಮಮತಾ. ಎರಡೂ ಕೈಯನ್ನು ಪ್ಯಾಂಟ್ ಜೇಬಿನ ಒಳಗೆ ಇಳಿಬಿಟ್ಟು ಇವರಿಗೆ ಬೆನ್ನು ಹಾಕಿ ದೂರ ನಿಂತಿದ್ದ ಶರಶ್ಚಂದ್ರ. ಅವನಿಂದ ಪ್ರಾರ್ಥನಾಳ ಅಳುಮುಖವನ್ನು ನೋಡಲಾಗಲಿಲ್ಲ, ಏನು ಮಾಡಲು ಆಗುತ್ತಿರಲಿಲ್ಲ. ಅದಕ್ಕೆ ದೂರ ನಿಂತು ಬಿಟ್ಟಿದ್ದ ಶರಶ್ಚಂದ್ರ. ಸರ್ ಅದು ಇತ್ತ ತಿರುಗಿದ ಶರಶ್ಚಂದ್ರ. ಹಾಂ ಹೇಳಿ ಮಮತಾ ಎಂದ. ಸರ್ ನೀವು ಹೇಳಿದ ವಿಷಯದ ಬಗ್ಗೆ ನಾವಿಬ್ಬರೂ ಯೋಚನೆ ಮಾಡಿದ್ವಿ. ಪ್ರಾರ್ಥನಾ ಕೂಡ ಒಪ್ಪಿದಾಳೆ. ನನಗೂ ಏನು ಸಮಸ್ಯೆ ಇಲ್ಲ ಸರ್ ಎಂದಳು ನಿಧಾನವಾಗಿ ಮಮತಾ. ಪ್ರಾರ್ಥನಾ ಒಪ್ಪಿದ್ದನ್ನು ತಿಳಿದು ಖುಷಿಯಿಂದ ಕಣ್ಣರಳಿಸಿದ ಶರಶ್ಚಂದ್ರ. ಅವನಿಗೆ ಹೇಳಲಾರದಷ್ಟು ನೆಮ್ಮದಿಯಾಗಿತ್ತು ಈಗ. ಆದರೆ ಮಾತು ತಡೆಯಿತು ಮಮತಾಗೆ. ಹೇಗೆ ವಿಷಯ ಹೇಳಬೇಕೋ ತಿಳಿಯದಾಗಿತ್ತು ಅವಳಿಗೆ. ವಾಟ್? ಏನು ಆದರೆ? ಏನಾದರೂ ಸಮಸ್ಯೆನಾ? ಹೇಳಿ, ಪರವಾಗಿಲ್ಲ. ಏನೇ ಸಮಸ್ಯೆ ಇದ್ದರೂ ನಾನು ನೋಡ್ಕೋತೀನಿ ಎಂದ ಶರಶ್ಚಂದ್ರ. ಸರ್ ಅದು ನಾವು ನಿಮ್ಮನೇಲಿ ಬಂದಿರೋದ್ರಿಂದ ನಿಮ್ಮನೇಲಿ ಇರೋ ಜನರಿಗೆ ಏನೂ ತೊಂದರೆ ಇಲ್ಲ ತಾನೇ? ಅದು ನಿಮ್ಮ ತಂಗಿ ಎಂದು ತಡೆದಳು ಮಮತಾ. ಅವಳಿಗೂ ಶಾಂಭವಿಯ ಯೋಚನೆ ಇತ್ತು ಪ್ರಾರ್ಥನಾಳಂತೆಯೇ. ನಾವಲ್ಲಿ ಹೋದರೆ ನಮ್ಮ ಪಾರಿನ ಸುಮ್ಕೆ ಬುಟ್ಟಾಳ ಆ ಜಂಬದ ಕೋಳಿ, ಹಂಗೇನಾರ ಆದರೆ ತೊಂದರೆ ಆಗಕ್ಕಿಲ್ವೇ ಎಂಬುದೇ ಅವಳ ಚಿಂತೆಯಾಗಿತ್ತು. ಓ, ಅದಾ ನಿಮ್ಮ ಯೋಚನೆ? ನಿಮಗೆ ಅವಳಿಂದ ಯಾವ ತೊಂದರೆಯೂ ಆಗದೇ ಇರೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಂದು. ಅವಳಿಗೆ ನಾನು ತಿಳಿ ಹೇಳ್ತೀನಿ. ನೀವು ಅವಳ ಬಗ್ಗೆ ಯಾವುದೇ ಯೋಚನೆ ಮಾಡೋದೇ ಬೇಡ ಎಂದ ಶರಶ್ಚಂದ್ರ. ಅಸಲಿಗೆ ಅವನಿಗೂ ಶಾಂಭವಿಯ ಬಗ್ಗೆ ಯೋಚನೆ ಇತ್ತು. ಅವಳಿಗೆ ತಿಳಿ ಹೇಳುವುದು ಅಷ್ಟು ಸುಲಭವಲ್ಲ ಎಂದು ಅವನಿಗೂ ಅರಿವಿತ್ತು. ಆದರೆ ಪ್ರಾರ್ಥನಾಳಿಗೋಸ್ಕರ ಆ ಸಾಹಸವನ್ನೂ ಮಾಡಲು ತಯಾರಾಗಿದ್ದ ಅವನು. ಅವಳು ತನ್ನ ಮನೆಯಲ್ಲಿ ಇರಬೇಕು, ಅದೇ ಅವಳಿಗೆ ಒಳ್ಳೆಯದು. ಹಾಗಾಗಲು ತಾನು ಶಾಂಭವಿಯನ್ನು ಶತಾಯಗತಾಯ ಒಪ್ಪಿಸಲೇಬೇಕು, ಮಾತನಾಡಬೇಕು ಅವಳ ಜೊತೆಗೆ ಎಂದುಕೊಂಡ ಶರಶ್ಚಂದ್ರ. ಏನೋ ಸರ್, ನಮಗೆ ನೀವು ಹೇಳೋದನ್ನು ಕೇಳುವುದು ಬಿಟ್ಟು ಬೇರೆ ದಾರಿ ಕಾಣಿಸ್ತಾ ಇಲ್ಲ. ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟು ಒಪ್ಪಿದ್ದೀವಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಸಮಸ್ಯೆ ಇದೆ ಅಂತಾದರೆ ಹೇಳಿ ಸರ್, ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತೀವಿ ನಾವು. ಕಷ್ಟ ಆದರೂ ಪರವಾಗಿಲ್ಲ, ನಮ್ಮಿಂದ ನಿಮಗೆ ತೊಂದರೆಯಾಗೋದು ನಮಗೆ ಇಷ್ಟ ಇಲ್ಲ ಸರ್ ಎಂದಳು ಧೈರ್ಯವಾಗಿ ಮಮತಾ. ಅವಳಿಗೆ ತನ್ನ ಗೆಳತಿಯ ನೆಮ್ಮದಿ ಖುಷಿಗಿಂತ ಯಾವುದೂ ಹೆಚ್ಚಾಗಿರಲಿಲ್ಲ. ಅವಳಿಗೆ ಶಾಂಭವಿಯಿಂದ ನೋವಾದರೆ ಅದು ಮಮತಾಳ ತಲೆಯನ್ನು ಕೊರೆಯುತ್ತಿತ್ತು. ಅದಕ್ಕೆ ಶರಶ್ಚಂದ್ರನ ಹತ್ತಿರ ಮಾತನಾಡಿದ್ದಳು ಧೈರ್ಯವಾಗಿ. ಬೇರೆಯ ವ್ಯವಸ್ಥೆ ಮಾಡ್ಕೋತೀವಿ ಎಂದಾಗ ಶರಶ್ಚಂದ್ರನ ಉಸಿರು ನಿಂತಂತಾಯಿತು. ಇದೇನಿದು ಹಿಂಗಂತ ಇದ್ದಾರೆ ಇವರು? ಇವರ ಸುರಕ್ಷತೆಗೋಸ್ಕರವೇ ನಾನು ಹಗಲು ರಾತ್ರಿ ಯೋಚಿಸಿ ಈ ನಿರ್ಧಾರಕ್ಕೆ ಬಂದರೆ ಇವರು ಹೀಗಂತ ಇದ್ದಾರೆ? ಇಲ್ಲ ಇಲ್ಲ, ಹೀಗಾಗಕೂಡದು. ಪ್ರಾರ್ಥನಾ ಬೇರೆಲ್ಲೂ ಇರುವುದಿಲ್ಲ, ಇರಕೂಡದು, ಇರುವುದು ನನಗೆ ಇಷ್ಟವಿಲ್ಲ. ನೋ ಎಂದಿದ್ದ ಶರಶ್ಚಂದ್ರ. ಇಬ್ಬರು ಅವನ ಕಡೆಗೆ ನೋಡಿದರು. ಅದು ನೀವೇನೂ ಬೇರೆ ಕಡೆ ಹೋಗೋದು ಬೇಡ. ಅದು ಸುರಕ್ಷಿತವೂ ಅಲ್ಲ. ನಮ್ಮ ಮನೆಯವರಿಗೆ ನೀವು ಅಲ್ಲಿ ಬಂದು ಇರುವುದರಿಂದ ಯಾವ ತೊಂದರೆಯೂ ಇಲ್ಲ. ಇದು ನನ್ನ ಗ್ಯಾರಂಟಿ ಆಯ್ತಲ್ಲ? ಇದೇ ಮಾತು. ನೀವು ಎಕ್ಸಾಮ್ಸ್ ಮುಗೀತಿದ್ದ ಹಾಗೆ ನಮ್ಮ ಮನೆಗೆ ಬರ್ತಿದ್ದೀರಾ? ದಟ್ಸ್ ಫೈನಲ್, ಓಕೆ?
ನಾವಿನ್ನು ಹೊರಡೋಣ, ಹಾಸ್ಟೆಲ್ ಮುಚ್ಚಬಹುದು. ನಾನು ನಿಮ್ಮನ್ನು ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡಿ ಮನೆಗೆ ಹೋಗ್ತೀನಿ. ಕಮ್ ಲೆಟ್ಸ್ ಗೋ ಎಂದವನೇ ಮುನ್ನಡೆದ. ಇವರಿಗೆ ಮಾತನಾಡಲು ಅವಕಾಶವನ್ನೇ ನೀಡಲಿಲ್ಲ ಶರಶ್ಚಂದ್ರ. ಸರ್, ನಿಮಗೆ ಸುಮ್ಮನೆ ತೊಂದರೆ ಯಾಕೆ? ನಾವು ಆಟೋ ಮಾಡಿಸಿಕೊಂಡು ಹೋಗ್ತೀವಿ, ಮಮತಾ ಹೇಳಿದಳು ನಿಧಾನವಾಗಿ. ಅದ್ಯಾಕೋ ಶರಶ್ಚಂದ್ರನ ಮಿಂಚಿನ ಕಣ್ಣಿನ ಮೋಹಕ ನೋಟ ಪ್ರಾರ್ಥನಾಳನ್ನು ಮಾತನಾಡದಂತೆ ತಡೆಯುತ್ತಿತ್ತು. ಅವನ ನೋಟ ಅವಳಿಂದ ಒಂದು ಕ್ಷಣ ಕೂಡ ಅತ್ತಿತ್ತ ಸರಿಯುತ್ತಿರಲಿಲ್ಲ. ಅವಳು ಮಾತನಾಡುವುದಿರಲಿ, ತಲೆ ಎತ್ತಲೂ ಕಷ್ಟಪಡುತ್ತಿದ್ದಳು. ಅವಳ ಈ ಪರಿಯ ನಡವಳಿಕೆಯೇ ಶರಶ್ಚಂದ್ರನಿಗೆ ಅವಳ ಮೇಲೆ ಮುದ್ದುಕ್ಕುವಂತೆ ಮಾಡುತ್ತಿತ್ತು. ಪರವಾಗಿಲ್ಲ ಮಮತಾ, ನನಗೂ ಆ ಕಡೆ ಸ್ವಲ್ಪ ಕೆಲಸ ಇದೆ. ಅಲ್ಲಿ ನಿಮ್ಮನ್ನು ಬಿಟ್ಟು ಕೆಲಸ ಮುಗಿಸಿಕೊಂಡು ಹೋಗ್ತೀನಿ, ಬನ್ನಿ ಎಂದು ಕಾರಿನ ಡೋರ್ ತೆಗೆದಿದ್ದ ಶರಶ್ಚಂದ್ರ ಮಮತಾ ಗೆಳತಿಯ ಮುಖ ನೋಡಿದಳು. ತಲೆಯಾಡಿಸಿ ತನ್ನ ಒಪ್ಪಿಗೆ ಸೂಚಿಸಿದ್ದಳು ಪ್ರಾರ್ಥನಾ. ಇಬ್ಬರನ್ನೂ ಹೊತ್ತ ಕಾರು ತನ್ನ ಗಮ್ಯದತ್ತ ಪಯಣಿಸಿತ್ತು. ಹಾಸ್ಟೆಲ್ ಸೇರುತ್ತಿದ್ದ ಹಾಗೆ ತಮ್ಮ ತಮ್ಮ ಯೋಚನೆಗಳನ್ನು ಇಬ್ಬರೂ ಹೇಳಿಕೊಂಡರು ಗೆಳತಿಯರು. ಮಮ್ಮಿ, ನಾನು ಆವಯ್ಯ ಪ್ರೊಫೆಸರ್ ಸರ್ ಮನೆಯಾಗೆ ಹೋಗಿ ಇರೋದು ಸರಿ ಅನ್ನಿಸ್ತೈತ ನಿಂಗೆ? ಆ ಬಜಾರಿ ಶಾಂಭವಿ ಏನೂ ಅನ್ನಕ್ಕಿಲ್ಲ ಅಂತೀಯಾ? ಚಿಂತೆಯಾಗುತ್ತಿತ್ತು ಪ್ರಾರ್ಥನಾಗೆ. ಪಾರಿ, ನನಗೂ ಅದೇ ಯೋಚನೆ ಆಗ್ಬಿಟ್ಟಿತ್ತು. ಅದಕ್ಕೆ ಸರ್ನ ಕೇಳ್ಬಿಟ್ಟೆ ನಾನು. ನಿಮ್ಮ ತಂಗಿಗೆ ನಾವಲ್ಲಿ ಬರೋದ್ರಿಂದವ ಏನೂ ತೊಂದರೆ ಇಲ್ಲ ಅಲ್ವಾ ಅಂತವ. ಆಶ್ಚರ್ಯದಿಂದ ತನ್ನ ಗೆಳತಿಯ ಮುಖ ನೋಡಿದಳು ಅವಳು. ನಿಜ ಏನಿ ಮಮ್ಮಿ? ನೀನು ಸರ್ ತಾವು ಹಂಗೆ ಕೇಳ್ದ? ಅದಕ್ಕೇನಂದ್ರು ಸರು ಎಂದಳು. ಅದನ್ನೆಲ್ಲ ನಾನು ನೋಡ್ಕೊತೀನಿ, ನಮಗೆ ಬಿಟ್ಬಿಡಿ. ನೀವೇನು ಚಿಂತೆ ಮಾಡಬೇಡಿ. ಮೊದಲು ಎಕ್ಸಾಮ್ ಮುಗಿದ ಮ್ಯಾಕೆ ನಮ್ಮ ಮನೆಗೆ ಬರೋಕ್ಕೆ ತಯಾರಾಗಿ ಅಂದರು ಕಣ್ಪಾರಿ ಎಂದಳು ಸಂತೋಷದಿಂದ. ಹೌದೇನೆ? ತನ್ನ ಕಂಗಳನ್ನರಳಿಸಿ ಗೆಳತಿಯ ಮಾತನ್ನು ಕೇಳಿಸಿಕೊಂಡವಳಿಗೆ ಆಶ್ಚರ್ಯ ಗೆಳತಿಯ ಧೈರ್ಯಕ್ಕೆ. ನನಗೋಸ್ಕರ ಎಷ್ಟು ಯೋಚನೆ ಮಾಡ್ತಾಳೆ ಮಮ್ಮಿ. ಇಂಥವಳು ಗೆಳತಿಯಾಗಿ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ ನಾನು ಎಂದುಕೊಂಡಳು ಪ್ರಾರ್ಥನಾ. ನಡಿ ಈಗ ಎಲ್ಲ ಚಿಂತೆ ಬಿಟ್ಬಿಟ್ಟು ಓದ್ಕೊಳ್ಳೋಣ. ಇನ್ನೇನು 1 ತಿಂಗಳಷ್ಟೇ ಅದೇ ಎಕ್ಸಾಮ್ಗೆ. ನೀನೇನು ಚೆನ್ನಾಗೇ ಮಾರ್ಕ್ಸ್ ತೆಗಿತೀಯ ಕಣೆ ಪಾರಿ. ಆದರೆ ನನಗೆ ಓದಲಿಲ್ಲ ಅಂದರೆ ಅಷ್ಟೇ ನನ್ನ ಕಥೆ ಎಂದಳು ಮಮತಾ. ಮನೆಗೆ ಬಂದಿದ್ದ ಶರಶ್ಚಂದ್ರ ಶಾಂಭವಿ ಹತ್ರ ಮಾತಾಡಬೇಕು, ಹೇಗಾದರೂ ಮಾಡಿ ಅವಳನ್ನು ಕನ್ವಿನ್ಸ್ ಮಾಡಬೇಕು. ಅಷ್ಟು ಸುಲಭದಲ್ಲಿ ಒಪ್ಪಲ್ಲ ಅವಳು ನನ್ನ ಪ್ರಕಾರ. ಆದರೆ ಒಪ್ಪಿಸಲೇಬೇಕು. ಪ್ರಾರ್ಥನಾಳ ಮುದ್ದು ಮುಖ ಅವನ ಕಣ್ಮುಂದೆ ಬಂತು. ಕೂದಲನ್ನು ಮೇಲೇರಿಸಿ ಮುಗುಳ್ನಕ್ಕ ಶರಶ್ಚಂದ್ರ. ಈ ಹುಡುಗಿ ಹುಚ್ಚು ಹಿಡಿಸ್ತಿದ್ದಾಳೆ ನನಗೆ ಎಂದುಕೊಂಡ. ಏನಪ್ಪ ದೊರೆ, ಯಾಕೆ ಮುಗುಳ್ನಗು? ನಮಗೂ ಸ್ವಲ್ಪ ಹೇಳಿದರೆ ನಾವು ಸಂತೋಷ ಪಡ್ತೀವಪ್ಪ ಎನ್ನುತ್ತಾ ಗೆಳೆಯನ ಹೆಗಲು ಬಳಸಿದ ಅನೀಶ್. ಎಂಥದ್ದು ಇಲ್ಲ ಕಣಪ್ಪ, ನಿಂಗೆ ಯಾವಾಗಲೂ ಏನೇನೋ ಕಾಣಿಸ್ತಾನೇ ಇರುತ್ತಪ್ಪ ಪುಣ್ಯಾತ್ಮ ಎಂದು ಗೊಣಗಿದ ಶರಶ್ಚಂದ್ರ. ಅನಿ, ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಕಣೋ, ಬಾ ಮೇಲೆ ನನ್ನ ರೂಮ್ಗೆ ಹೋಗೋಣ ಎಂದ ಶರಶ್ಚಂದ್ರ. ಗೆಳೆಯರಿಬ್ಬರೂ ಶರಶ್ಚಂದ್ರನ ರೂಮಿಗೆ ಬಂದಿದ್ದರು. ಅನಿ, ನಾನು ನಿನಗೆ ಹೇಳದೆ ಒಂದು ನಿರ್ಧಾರ ಮಾಡಿದ್ದೀನಿ ಕಣೋ. ತುಂಬ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಎಂದ ಶರಶ್ಚಂದ್ರ. ಅನಿ ಏನೊಂದು ಅರ್ಥವಾಗದೆ ಅವನ ಮುಖವನ್ನೇ ದಿಟ್ಟಿಸಿದ. ಅದು ನಾನು ಪ್ರಾರ್ಥನಾಳನ್ನು ಇಲ್ಲಿಯೇ ಬಂದು ಇರಲು ಹೇಳಿದೆ ಕಣೋ ಅನಿ ಎಂದ. ಹಾಂ? ಆಶ್ಚರ್ಯದಿಂದ ಮಾತೇ ಹೊರಡಲಿಲ್ಲ ಅನೀಶ್ಗೆ. ಏನು ಹೇಳ್ತಾ ಇದೆಯೋ ಮಗ? ನೀನು ಹೇಳ್ತಾ ಇರೋದು ನಿಜ ಏನೋ ಎಂದ ಬಾಯಿಯ ಮೇಲೆ ಬೆರಳಿಟ್ಟು. ನಿನ್ನ ಹತ್ರ ನಾನ್ಯಾಕೋ ಸುಳ್ಳು ಹೇಳಲಿ? ಆದರೆ ನಾನು ಹೇಳೋದನ್ನು ಪೂರ್ತಿ ಕೇಳು ಮೊದಲು ಎಂದ ಶರಶ್ಚಂದ್ರ. ಕಾಲೇಜು ಮುಗಿದು ಹಾಸ್ಟೆಲ್ ಕ್ಲೋಸ್ ಆದಮೇಲೆ ಎಲ್ಲಿರ್ತಾಳೆ ಪ್ರಾರ್ಥನಾ? ಎಲ್ಲವೂ ನನ್ನದೇ ತಪ್ಪು ಅನ್ನಿಸ್ತಾ ಇದೆ ಈಗ ಮಗ. ನಾನು ಆಗ ಸ್ವಲ್ಪ ಮುಂದಾಗುವ ಅನಾಹುತ ಯೋಚನೆ ಮಾಡದೆ ಅವಳಿಗೆ ತಾಳಿ ಬಿಗಿಯಬಾರದಿತ್ತು ಅನ್ನಿಸ್ತಾ ಇದೆ ಕಣೋ. ನನಗೆ ಅದ್ಯಾವ ಮಂಕು ಬಡಿದಿತ್ತೋ ಕಾಣೆ. ಆ ಕ್ಷಣಕ್ಕೆ ನನಗೆ ಜನರ ಬಾಯಿ ಮುಚ್ಚಿಸಲು ಅದೊಂದೇ ಪರಿಹಾರ ತೋಚಿದ್ದು. ಬೇರೇನೂ ಹೊಳೆಯಲೇ ಇಲ್ಲ ಕಣೋ ನನಗೆ. ಬೇರೆ ಏನಾದರೂ ಯೋಚಿಸಬೇಕಿತ್ತು ನಾನು ಅಂತ ಅನ್ನಿಸ್ತಾ ಇದೆ ಮಗ ಈಗ. ಹಾಗೆ ಮಾಡಿದ್ದಿದ್ದರೆ ಅವಳಿಗೆ ಮಾನಸಿಕವಾಗಿ ಯಾವ ನೋವೂ ಇರುತ್ತಿರಲಿಲ್ಲವೇನೋ. ಅವಳ ತವರೂರಿಗಾದರೂ ಹೋಗಬಹುದಿತ್ತೇನೋ ಅವಳು. ಅಟ್ಲೀಸ್ಟ್ ಅವಳ ಗೆಳತಿಯ ಮನೆಗಾದರೂ ಹೋಗಬಹುದಿತ್ತೇನೋ ಅವಳು ಅಲ್ವಾ? ಎಲ್ಲ ನನ್ನ ಎಡವಟ್ಟಿನಿಂದಲೇ ಕಣೋ. ಇಲ್ಲ ಅಂದಿದ್ರೆ ಅವಳಾದರೂ ನೆಮ್ಮದಿಯಿಂದ ಇರುತ್ತಿದ್ದಳೇನೋ. ಈಗ ನೋಡು, ನಾನು ತಾಳಿಯೇನೋ ಕಟ್ಟಿದ್ದೀನಿ, ಅವಳನ್ನು ಹೇಳದೆ ಕೇಳದೆ, ಅವಳ ಇಷ್ಟ ಕಷ್ಟ ತಿಳಿಯದೆ. ಆದರೆ ಅದನ್ನು ಎಲ್ಲೂ ಬಹಿರಂಗಪಡಿಸಲಾಗದು, ಯಾರಲ್ಲೂ ಹೇಳಲಾಗದು. ಇದರಿಂದ ಅವಳ ಜೀವನ ಅಯೋಮಯವಾಗುತ್ತಿದೆ ಪಾಪ.
ಛೇ, ಏನು ಮಾಡಿಬಿಟ್ಟೆ ನಾನು. ನನಗೂ ನೆಮ್ಮದಿಯಿಲ್ಲ, ಅವಳಿಗೂ ನೆಮ್ಮದಿಯಿಲ್ಲ. ನನ್ನ ಒಂದು ಎಡವಟ್ಟಿನಿಂದ ತಲೆ ಒತ್ತಿಕೊಂಡ ಶರಶ್ಚಂದ್ರ. ಸಮಾಧಾನ ಮಾಡ್ಕೊ ಮಗ, ನೀನು ಮಾಡಿದ್ದೇ ಸರಿ ಇದೆ ಕಣೋ. ನೀನೇ ನೋಡಿದೆಯಲ್ಲ ಅವ್ರ ಚಿಕ್ಕಮ್ಮ ಯಾವ ಥರದ ಹೆಂಗಸು ಅಂತ. ಬೇರೆ ಏನೇ ಉಪಾಯ ಮಾಡಿದ್ದಿದ್ದರೂ ಅದರಿಂದ ಪ್ರಾರ್ಥನಾಗೆ ಅಪಾಯವೇ ಆಗಿರ್ತಿತ್ತು. ಅವಳನ್ನು ಬೇರೆ ಯಾರೇ ಆದರೂ ಎಷ್ಟು ದಿನ ಕಾಪಾಡೋಕ್ಕಾಗ್ತಿತ್ತು ಹೇಳು. ಆಮೇಲೆ ಅವಳು ಒಂದು ವೇಳೆ ಊರಿಗೆ ಹೋದಳು ಅಂತಿಟ್ಕೋ, ಆ ಜನ ಸುಮ್ಮನೆ ಬಿಡ್ತಿದ್ರ ಅವಳನ್ನು? ಮತ್ತೆ ಆ ಮನುಷ್ಯನಿಗೆ ಗಂಟು ಹಾಕ್ತಿರ್ಲಿಲ್ವಾ ಅನ್ನೋದಕ್ಕೆ ಗಂಟು ಹಾಕ್ತಿರ್ಲಿಲ್ವಾ? ಇಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದರಿಂದ ಅವಳ ಜೀವನ ನರಕ ಆಗ್ತಿರ್ಲಿಲ್ವಾ? ಈಗ ನೀನು ಹೀಗೆ ಮಾಡಿರೋದ್ರಿಂದ ಅವಳಿಗೆ ಮದುವೆ ಆಗಿದೆ ಅಂತ ಮತ್ತೆ ಅವಳ ತಂಟೆಗೆ ಬರಲ್ಲ ಅವರ ಮನೆಯವರು. ಮೇಲಾಗಿ ನೀನು ಇನ್ಮುಂದೆ ನೀವೆಲ್ಲ ಅವಳ ಪಾಲಿಗೆ ಇಲ್ಲ, ಇನ್ಯಾವತ್ತೂ ಅವಳ ತಂಟೆಗೆ ಬರಬೇಡಿ ಎಂದು ಅವರಿಗೆ ಸ್ಪಷ್ಟವಾಗಿ ವಾರ್ನ್ ಮಾಡಿ ಬಂದಿದೀಯಾ. ಸೊ ಅವಳು ಸೇಫ್. ಈಗೇನು ನೀನು ಅವಳನ್ನು ಬೀದಿಗೆ ಬಿಡಲಿಲ್ಲ ತಾನೇ? ನಿನ್ನ ಮನೆಯಲ್ಲೇ ಇರಿಸ್ಕೋತಾ ಇದೀಯಾ. ಹೆಂಡತಿಯಾಗಿ ಅಲ್ಲದಿದ್ದರೂ ಒಬ್ಬ ಹಿತೈಷಿಯಾಗಿ ಆದರೂ ಸರಿ ಅವಳನ್ನು ಸೇಫ್ ಗಾರ್ಡ್ ಮಾಡ್ತಿದೀಯ ತಾನೇ? ಸೊ ಬಿಟ್ಬಿಡು ನೀನು ಬ್ಲೇಮ್ ಮಾಡ್ಕೊಳ್ಳೋದನ್ನು ಮಗ. ಆಗೋದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಎಲ್ಲ ಒಳ್ಳೆಯದೇ ಆಗ್ಬೋದು ಅಲ್ವಾ? ಸೊ ಚಿಯರ್ ಅಪ್ ಮೈ ಫ್ರೆಂಡ್. ನೀವೇನೇನು ತಪ್ಪು ಮಾಡಿಲ್ಲ, ಯಾವ ಅಪರಾಧವನ್ನೂ ಮಾಡಿಲ್ಲ ಕಣೋ ಎಂದು ಅವನ ಹೆಗಲು ಬಳಸಿದ ಅನೀಶ್. ಅಷ್ಟೇ ಅಂತೀಯ ಮಗ? ನನಗೆ ಯಾಕೋ ನಾನೇ ದುಡುಕಿ ತಪ್ಪು ಮಾಡಿಬಿಟ್ನೇನೋ ಅನ್ನಿಸ್ತಿತ್ತು ಕಣೋ. ಈಗ ನಿನ್ನ ಮಾತು ಕೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಎಂದ ಶರಶ್ಚಂದ್ರ. ಅಸಲು ಸಮಸ್ಯೆನೇ ಇನ್ನು ಮುಂದೆ ಇರೋದು ಕಣೋ ಅನಿ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ ನನಗೆ ಎಂದು ಹಣೆ ನೀವಿಕೊಂಡ ಶರಶ್ಚಂದ್ರ. ಏನು ಅಂತ ಸಮಸ್ಯೆ ಮಗ? ನಾನೇನಾದರೂ ಸಹಾಯ ಮಾಡ್ಬೋದಾ ಕೇಳಿದ ಅನೀಶ್. ನಾನೇನೋ ಪ್ರಾರ್ಥನಾ ಮತ್ತು ಮಮತಾ ಇಬ್ಬರನ್ನು ಈ ಕಾಲೇಜ್ ಇಯರ್ ಮುಗಿದ ಮೇಲೆ ಇಲ್ಲಿ ಬಂದು ಇರಿ ಎಂದಿದ್ದೀನಿ. ಆದರೆ ಶಾಂಭವಿ, ಅವಳನ್ನು ಹೇಗೆ ಒಪ್ಸೋದು ಮಗ? ಮೊದಲೇ ಯಾಕೋ ಅವಳಿಗೆ ಪ್ರಾರ್ಥನಾಳನ್ನು ಕಂಡರೆ ಅದೊಂಥರ ದ್ವೇಷ. ಅದು ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನಾನೇ ಎಷ್ಟೋ ಸಲ ಅವಳನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಪ್ರತಿ ಬಾರಿನೂ ಸೋತು ಹೋಗಿದ್ದೀನಿ. ಅಂಥದ್ರಲ್ಲಿ ಈಗ ಅವಳು ನಮ್ಮ ಮನೆಯಲ್ಲೇ ಇರ್ತಾಳೆ ಅಂದರೆ ಒಪ್ತಾಳಾ? ಹೇಗೋ ಹರಸಾಹಸಪಟ್ಟು ಒಪ್ಪಿಸ್ದೆ ಅನ್ಕೋ. ಆ ಹುಡುಗಿರನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ತಾಳಾ ಈ ಮನೆಯಲ್ಲಿ ಅನ್ನೋದೇ ನನ್ನ ತಲೆ ಕೆಡಿಸ್ತಾ ಇದೆ ಕಣೋ. ತಲೆನೇ ಓಡ್ತಾ ಇಲ್ಲ ನನಗೆ ಎಂದು ಹಣೆ ನೀವಿಕೊಂಡ ಶರಶ್ಚಂದ್ರ. ಮಮತಾ ಕೂಡ ಈ ಮನೆಗೆ ಬರುತ್ತಿದ್ದಾಳೆ ಎಂದು ಕೇಳಿ ಯಾಕೋ ಅನೀಶ್ಗೆ ಅರಿಯದ ಸಂತೋಷವಾಯಿತು. ಯಾಕೆ ತಿಳಿಯಲಿಲ್ಲ ಅವನಿಗೆ. ತಲೆ ಒದರಿದ. ಮೊದಲು ಮಾತಾಡಿ ಕನ್ವಿನ್ಸ್ ಮಾಡೋಕೆ ನೋಡು ಚಂದ್ರು. ಹೇಗಾದರೂ ಮಾಡಿ ಒಪ್ಸು. ಒಂದ್ಸಲ ಇಲ್ಲಿ ಇಬ್ಬರು ಬಂದಮೇಲೆ ಅವರನ್ನು ಶಾಂಭವಿಯಿಂದ ಹೇಗಾದರೂ ಕಾಪಾಡ್ಬೋದು. ನೀನು ಇರ್ತೀಯಲ್ಲ ಜೊತೆಗೆ. ರಂಗಜ್ಜ ಹೇಗೂ ಇರ್ತಾರೆ. ಮೊದಲು ಮಾತಾಡು ಶಾಂಭವಿ ಹತ್ರ ಎಂದ ಅನಿ. ನೀನು ಹೇಳೋದು ಸರಿಯಾಗಿಯೇ ಇದೆ ಕಣೋ ಮಗ. ಮೊದಲು ಮಾತಾಡ್ತೀನಿ ಶಾಂಭವಿ ಹತ್ರ. ಈ ಕಾಲೇಜ್ ಕೆಲಸ, ಫ್ಯಾಕ್ಟ್ರಿ ಕೆಲಸ ಇದೆಲ್ಲದರ ನಡುವೆ ಆ ಮೇಘನಾದೊಂದು ತಲೆನೋವು, ಈ ಶಾಂಭವಿದೊಂದು ಟೆನ್ಷನ್, ಎಲ್ಲದರ ಮಧ್ಯ ನನ್ನ ತಲೆ ಕೆಡ್ತಾ ಇದೆ ಕಣೋ ಮಗ. ಜೊತೆಗೆ ಎಕ್ಸಾಮ್ಸ್ ಹತ್ರ ಬಂದಿದೆ, ಅದರ ಮಧ್ಯ ಕಾಲೇಜ್ ಡೇ ಒಂದಿದೆ, ಎಲ್ಲದರ ಪ್ರಿಪ್ರೇಷನ್ ಬಾಕಿ ಇದೆ. ಯೋಚನೆ ಮಾಡ್ತಿದ್ರೆ ಎಲ್ಲಾದರೂ ಓಡಿ ಹೋಗೋಣ ಅನ್ನಿಸ್ತಿದೆ ಕಣೋ ಮಗ ಎಂದ ಶರಶ್ಚಂದ್ರ. ಹೆಂಗಪ್ಪ ಓಡೋಗ್ತೀಯಾ? ತಾವು ಈಗ ಸಿಂಗಲ್ ಅಲ್ಲಪ್ಪ, ಮಿಂಗಲ್ ಆಗಿದ್ದೀರಾ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಎಂದು ಶರಶ್ಚಂದ್ರನ ಕಾಲೆಳೆದ ಅನಿ. ನನ್ನ ತಲೆ ಬಿಸಿ ನನಗಾದರೆ ನನ್ನೇ ಕಾಲೆಳಿತೀಯ ಮಗನೆ ಎಂದು ಗೆಳೆಯನಿಗೆ 2 ಗುದ್ದಿದ ಶರಶ್ಚಂದ್ರ. ಅದು SSC ಕಾಲೇಜಿನ ಆವರಣ. ಶರಶ್ಚಂದ್ರನ ಕಾರು ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಲ್ಲಿ ಗುಂಪು ಕಟ್ಟಿ ತಮ್ಮದೇ ಲೋಕದಲ್ಲಿ ಇದ್ದ ಕಾಲೇಜು ವಿದ್ಯಾರ್ಥಿಗಳು ಈ ಕಡೆ ತಿರುಗಿ ವಿಶ್ ಮಾಡುತ್ತಿದ್ದರು. ತನ್ನ ಸೊಂಪು ಕೂದಲನ್ನು ಒಂದು ಕೈಯಿಂದ ಮೇಲೇರಿಸುತ್ತಾ ಒಂದು ಕೈಯನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟುಕೊಂಡು ನಡೆದು ಬರುತ್ತಾ ವಿಶ್ ಮಾಡಿದವರಿಗೆಲ್ಲ ಮುಗುಳ್ನಗು ಬೀರಿ ರಿಟರ್ನ್ ವಿಶ್ ಮಾಡುತ್ತಾ ಬರುತ್ತಿದ್ದ ಶರಶ್ಚಂದ್ರ. ಮೇಲೆ ನಿಂತು ನೋಡುತ್ತಿದ್ದ ಮೇಘನ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ತಾನು ಮಾಡಿದ ಮೂರ್ಖತನದಿಂದ ಇಂದು ತಾನು ಅವನ ಜೊತೆಗೆ ಇರುವುದು ತಪ್ಪಿಹೋಯಿತು. ಇಲ್ಲದಿದ್ದರೆ ಇಂದು ಅವನ ಕೈ ಹಿಡಿದು ನಾನು ಅವನೊಂದಿಗೆ ಹೆಜ್ಜೆ ಹಾಕುತ್ತಿದ್ದೆ. ತನ್ನನ್ನೇ ತಾನು ಶಪಿಸಿಕೊಂಡಳು ಮೇಘನ. ಇವಳೊಂದೇ ಅಲ್ಲ, ಎಲ್ಲ ಕಾಲೇಜು ವಿದ್ಯಾರ್ಥಿನಿಯರ ದೃಷ್ಟಿ ಕೂಡ ಅವನ ಮೇಲೆಯೇ ಇರುತ್ತಿತ್ತು. ಅಂತಹ ಗಾಂಭೀರ್ಯ, ಅಂತಹ ವರ್ಚಸ್ಸು, ಅಂತಹ ಅಂಧಗಾರ ಶರಶ್ಚಂದ್ರ. ಆದರೆ ಅವನ ದೃಷ್ಟಿ ಮಾತ್ರ ಇನ್ಯಾರನ್ನೋ ಹುಡುಕುತ್ತಿತ್ತು. ದೂರದಲ್ಲಿ ಅವನ ಕಣ್ಮನ ತಂಪಾಗಿಸುವ ಹುಡುಗಿಯ ದರ್ಶನವಾಗಿ ಮನಸ್ಸು ಪ್ರಫುಲ್ಲವಾಯಿತು.
ಅಷ್ಟೇ ಬೇಗ ಮುಖ ಬಿಗಿಯಿತು. ನಿನ್ನೆಯಂತೆಯೇ ಇಂದು ಸಹ ಅದೇ ಹುಡುಗನೊಂದಿಗೆ ಮಾತನಾಡುತ್ತಿದ್ದಳು ಪ್ರಾರ್ಥನಾ. ಯಾರು ಈ ಹುಡುಗ? ಅವನೊಂದಿಗೆ ಏನು ಇವಳ ಮಾತು? ತಲೆ ಕೆಟ್ಟಿತು ಶರಶ್ಚಂದ್ರನಿಗೆ. ಅಲ್ಲಿಯೇ ನೋಡುತ್ತಾ ನಿಂತಿದ್ದ ಮೇಘನಾ ಅವನ ಮುಖಭಾವವನ್ನೇ ಗಮನಿಸುತ್ತಿದ್ದಳು. ಅವನ ದೃಷ್ಟಿಯನ್ನೇ ಅನುಕರಿಸಿದಳು. ಪ್ರಾರ್ಥನಾ, ಓ, ಯಾವುದೋ ಹುಡುಗನೊಂದಿಗೆ ಮಾತನಾಡುತ್ತಿದ್ದಾಳೆ. ಅದಕ್ಕೆ ಶರತ್ತನ ಮುಖ ಕೋಪದಿಂದ ಕೆಂಪಾಯಿತೇ? ಇರಬಹುದು. ಪೊಸೆಸಿವ್ನೆಸ್. ಪ್ರಾರ್ಥನಾ ಬೇರೆ ಹುಡುಗನೊಂದಿಗೆ ಮಾತನಾಡಿದರೆ ಸಹಿಸಲಾಗುತ್ತಿಲ್ಲ ಅವನಿಗೆ. ಎಸ್. ಅಂದರೆ ನಾನು ಗೆಸ್ ಮಾಡಿದ್ದು ನಿಜವೇ? ಏನೋ ಇದೆ ಇವರಿಬ್ಬರ ಮಧ್ಯ. ಅಟ್ಲೀಸ್ಟ್ ಶರಶ್ಚಂದ್ರನ ಮನಸ್ಸಿನಲ್ಲಿ ಅವಳ ಬಗ್ಗೆ ಬೇರೆಯದೇ ಫೀಲಿಂಗ್ ಇದೆ. ಅವಳು ನಾರ್ಮಲ್ ಆಗಿಯೇ ಇದ್ದಾಳೆ ನನಗನ್ನಿಸಿದ ಮಟ್ಟಿಗೆ. ಆದರೆ ಶರತ್ ಯಾಕೋ ಏನೋ ಸರಿಯಿಲ್ಲ ಎನಿಸಿತ್ತು ಅವಳಿಗೆ. ತಲೆ ಕೆಡಿಸಿಕೊಂಡಳು ಮೇಘನಾ. ಅಲ್ಲಿಯೇ ನಿಂತಿದ್ದ ಒಬ್ಬ ಹುಡುಗನನ್ನ ಹತ್ತಿರ ಕರೆದ ಶರಶ್ಚಂದ್ರ. ಅಲ್ಲಿ ಮಾತಾಡ್ತಾ ಇದ್ದಾನಲ್ಲ, ಆ ಹುಡುಗ ಯಾರು? ಯಾವ ಸೆಕ್ಷನ್ ಗೊತ್ತಾ ನಿಂಗೆ ಎಂದು ಕೇಳಿದ. ಓ, ಅವನು ನಮ್ಮ ಕ್ಲಾಸೇ ಸರ್. ನಮ್ಮ ಕ್ಲಾಸ್ CR ಪ್ರಣವ್ ಅವನು. ಅವಳು ಗರ್ಲ್ಸ್ CR ಪ್ರಾರ್ಥನಾ ಸರ್ ಎಂದಿದ್ದ ಆ ಹುಡುಗ. ಓಹೋ, ಇದು ವಿಷಯ. ಇಬ್ಬರು ಕ್ಲಾಸ್ ಲೀಡರ್ಸ್ ಅಲ್ವಾ? ಅದಕ್ಕೆ ಏನೋ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಎಂದುಕೊಂಡವನು ಸ್ವಲ್ಪ ಸಮಾಧಾನಗೊಂಡ. ಆದರೂ ಮನಸ್ಸಿಗೇನೋ ಕಸಿವಿಸಿ. ಆ ದೃಶ್ಯ ಯಾಕೋ ಸಹಿಸಲಾಗುತ್ತಿಲ್ಲ ಅವನಿಗೆ. ತಲೆ ಕೊಡುವಿ ಮುಂದೆ ನಡೆದ ಶರಶ್ಚಂದ್ರ.